ಹಾಯ್ ಫ್ರೆಂಡ್ಸ್, ಕೆಇಎ PG CET 2026 ರಿಸಲ್ಟ್ಗಾಗಿ ವೇಟ್ ಮಾಡ್ತಿದ್ರಾ? ಹಾಗಾದ್ರೆ ನಿಮ್ಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಕೆಇಎ PG CET 2026 ರಿಸಲ್ಟ್ ಈಗ ರಿಲೀಸ್ ಆಗಿದೆ. MBA, MCA ಮತ್ತು MTechಗೆ PG CET ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ಸ್ ಈಗ ತಮ್ಮ ರಿಸಲ್ಟ್ನ ಮತ್ತು ರ್ಯಾಂಕ್ ಚೆಕ್ ಮಾಡ್ಕೋಬಹುದು. ರಿಸಲ್ಟ್ ಹೇಗೆ ಚೆಕ್ ಮಾಡ್ಕೋಬೇಕು, ರ್ಯಾಂಕ್ ಎಲ್ಲಿ ನೋಡಬೇಕು, ರಿಸಲ್ಟ್ ಡೌನ್ಲೋಡ್ ಮಾಡೋದು ಹೇಗೆ ಮತ್ತು ರಿಸಲ್ಟ್ ಬಂದ್ಮೇಲೆ ಕೌನ್ಸಿಲಿಂಗ್ ಯಾವಾಗ, ಮುಂದೆ ಏನು ಪ್ರೊಸೆಸ್ ಇರುತ್ತೆ, ಇದೆಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ. ಮೊದಲಿಗೆ ರಿಸಲ್ಟ್ ಬಗ್ಗೆ ಮಾತಾಡೋಣ. ಕೆಇಎ PG CET 2026 ಪ್ರೊವಿಷನಲ್ ರಿಸಲ್ಟ್ನ ಆಗಸ್ಟ್ 19 ರಿಲೀಸ್ ಮಾಡಿದೆ. ಸೊ MBA, MCA ಮತ್ತು MTech ಕ್ಯಾಂಡಿಡೇಟ್ಸ್ ತಮ್ಮ PG CET ರಿಸಲ್ಟ್ನ ಚೆಕ್ ಮಾಡ್ಕೋಬಹುದು. ಅಂದ್ರೆ ಇಷ್ಟು ದಿನ ರಿಸಲ್ಟ್ಗಾಗಿ ವೇಟ್ ಮಾಡ್ತಿದ್ದವರು ಈಗ ರಿಸಲ್ಟ್ ಚೆಕ್ ಮಾಡ್ಕೋಬಹುದು. ಈಗ ತುಂಬಾ ಜನ ಕೇಳ್ತಿರೋ ಕ್ವಶನ್ ಏನಂದ್ರೆ ರಿಸಲ್ಟ್ ಹೇಗೆ ಚೆಕ್ ಮಾಡೋದು, ಅದನ್ನ ಈಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು ಕೆಇ ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. cetonlinekarnataka.gov.in ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ನೀವು ನೋಡ್ತಿರ್ಬೋದು PG CET 2026 MBA, MCA, MTech ಅವ್ರಿಗೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಲಿಂಕ್ ನಾನು ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಡೀಟೇಲ್ಸ್ ಮತ್ತೆ ಡೇಟ್ ಆಫ್ ಬರ್ತ್ ಆಪ್ಷನ್ ನ ಎಂಟರ್ ಮಾಡಬೇಕಾಗುತ್ತೆ. ಅದು ಎಂಟರ್ ಮಾಡಾದ್ಮೇಲೆ PG CET ರಿಸಲ್ಟ್ ಮತ್ತು ರ್ಯಾಂಕ್ ಸ್ಕ್ರೀನ್ ಮೇಲೆ ಬರುತ್ತೆ. ರಿಸಲ್ಟ್ ಬಂದ್ಮೇಲೆ ಒಂದ್ಸಲ ಎಲ್ಲ ಡೀಟೇಲ್ಸ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ರಿಸಲ್ಟ್ ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಫ್ಯೂಚರ್ ಕೌನ್ಸಿಲಿಂಗ್ ಇದು ಯೂಸ್ ಆಗುತ್ತೆ. MBA, MCA ಮತ್ತೆ MTechಗೆ ಯಾವ ಕೋರ್ಸ್ಗೆ ನೀವು PG CET ಎಕ್ಸಾಮ್ ಬರೆದಿದ್ರೆ ನಿಮ್ಮ ರಿಸಲ್ಟ್ ನ ರ್ಯಾಂಕ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಿಮ್ಮ ನೇಮ್, ರಿಜಿಸ್ಟ್ರೇಷನ್, ಸ್ಕೋರ್, ರ್ಯಾಂಕ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಡೌಟ್ ಇದೆಯಾ ಅಂದ್ರೆ ನೀವು ನಿಮ್ಮ ನೇಮ್, ರಿಜಿಸ್ಟ್ರೇಷನ್ ಡೀಟೇಲ್ಸ್ ಮತ್ತೆ ಸ್ಕೋರ್, ರ್ಯಾಂಕ್ ಇವೆಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಯಾವ್ದಾದ್ರು ಮಿಸ್ಟೇಕ್ ಬಂದ್ರೆ ಕೆ ಕೊಡೋ ಅಫಿಷಿಯಲ್ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡ್ಕೊಳ್ಳಿ. ರ್ಯಾಂಕ್ ಬಂದಿರೋದಂದ್ರೆ ಅಡ್ಮಿಷನ್ ಕನ್ಫರ್ಮ್ ಆಗಿದೆ ಅಂತಲ್ಲ. ಇಂದ ಕೌನ್ಸಿಲಿಂಗ್ ಮತ್ತು ಸೀಟ್ ಅಲೋಕೇಟ್ಮೆಂಟ್ ಪ್ರೊಸೆಸ್ ಇರುತ್ತೆ. ರಿಸಲ್ಟ್ ಚೆಕ್ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದು ಕ್ಯಾಂಡಿಡೇಟ್ಸ್ಗೆ ಕನ್ಫ್ಯೂಷನ್ ಇರುತ್ತೆ. ಜನರಲಿ ಮುಂದಿನ ಪ್ರೊಸೆಸ್ ಬಂದು ಕೌನ್ಸಿಲಿಂಗ್ ಇರುತ್ತೆ. ಕೌನ್ಸಿಲಿಂಗ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಇರುತ್ತೆ. ಆಪ್ಷನ್ ಎಂಟ್ರಿ ಆದ್ಮೇಲೆ ಸೀಟ್ ಅಲೋಕೇಟ್ಮೆಂಟ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಅಡ್ಮಿಷನ್. ಹೀಗೆ ಸ್ಟೆಪ್ಸ್ ಎಲ್ಲ ಇರ್ತವೆ. ಆದ್ರೆ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ 2026 ಕೌನ್ಸಿಲಿಂಗ್ ಎಕ್ಸಾಕ್ಟ್ ಡೇಟ್ ಇನ್ನ ಕೆಇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಮಾಡಿದ್ಮೇಲೆ ಮಾತ್ರ ಕನ್ಫರ್ಮ್ ಅಂತ ಕನ್ಸಿಡರ್ ಮಾಡಿ. ವಾಟ್ಸ್ಆಪ್, ಟೆಲಿಗ್ರಾಮ್, ಸೋಷಿಯಲ್ ಮೀಡಿಯಾ ಯಾವ್ದಾದ್ರು ಡೇಟ್ಸ್ ಹೇಳಿದ್ರೆ ಅದನ್ನ ನಂಬಕ್ ಹೋಗ್ಬೇಡಿ. ಕೆಇ ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ಮೇಲೆ ಡೇಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಕೌನ್ಸಿಲಿಂಗ್ ನೋಟಿಫಿಕೇಶನ್ ಬರೋವರೆಗೂ ಸುಮ್ಮನೆ ವೇಟ್ ಮಾಡಬೇಡಿ. ನಿಮ್ಮ ಡಾಕ್ಯುಮೆಂಟ್ಸ್ ನ ನೀವು ರೆಡಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಯಾವ ಡಾಕ್ಯುಮೆಂಟ್ಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ PG CET ರಿಸಲ್ಟ್ ಮತ್ತೆ ರ್ಯಾಂಕ್ ಡೀಟೇಲ್ಸ್, ಆಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಆಮೇಲೆ ಗ್ರಾಜುಯೇಷನ್ ಡಾಕ್ಯುಮೆಂಟ್ಸ್ ಇದ್ರೆ, ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್ಸ್, ಆಮೇಲೆ ಕಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್. ಇಷ್ಟು ಇಂಪಾರ್ಟೆಂಟ್ ಇರುತ್ತೆ. ಇದು ಬಿಟ್ಟು ಇನ್ನೇ ಏನಾದ್ರು ಬೇಕಾದ್ರೆ ಅದು ಕೆಇ ಅಫಿಷಿಯಲ್ ಕೌನ್ಸಿಲಿಂಗ್ ನೋಟಿಫಿಕೇಶನ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ನ ರಿಸಲ್ಟ್ ಬಂದ್ಮೇಲೆ ನೆಕ್ಸ್ಟ್ ಕ್ವಶನ್ ಏನಿರುತ್ತೆ ಅಂದ್ರೆ ನನಗೆ ಈ ರ್ಯಾಂಕ್ ಬಂದಿದೆ, ಯಾವ ಕಾಲೇಜ್ ಸಿಗ್ಬೋದು ಅಂತಲ್ಲ. ಸೊ ಇದಕ್ಕೆ ಕೇವಲ ಒಂದು ಕಾಲೇಜ್ ಮೇಲೆ ಡಿಪೆಂಡ್ ಆಗ್ಬಿಡಿ. ಸೊ ನಿಮ್ಮ ರ್ಯಾಂಕ್ ಕ್ಯಾಟಗರಿ, ನೀವು ಸೆಲೆಕ್ಟ್ ಮಾಡಿರೋ ಕೋರ್ಸು, ಕಾಲೇಜು ಪ್ರಿಫರೆನ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಇವೆಲ್ಲ ನೋಡ್ಕೊಂಡು ಕಾಲೇಜ್ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ನಿಮ್ಗೆ ಇಷ್ಟ ಆಗಿರೋ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಅಲ್ಟರ್ನೇಟಿವ್ ಕಾಲೇಜಸ್, ಲಾಸ್ಟ್ ಅಲ್ಲಿ ಸೇಫ್ ಆಪ್ಷನ್. ಈ ರೀತಿ ಪ್ರಿಫರೆನ್ಸ್ ಲಿಸ್ಟ್ ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಆದ್ರೆ ಫೈನಲ್ ಆಪ್ಷನ್ ಎಂಟ್ರಿ ಮಾಡುವಾಗ ಕೆಇಎ ಕೂಡ ಅಫಿಷಿಯಲ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕೌನ್ಸಿಲಿಂಗ್ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅದನ್ನ ಡೆಫಿನೆಟ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ರಿಸಲ್ಟ್ ನ ಚೆಕ್ ಮಾಡಕ್ಕೆ ರ್ಯಾಂಡಮ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೇಕಂತ ಏನಿಲ್ಲ. ನಾನು ಅಫಿಷಿಯಲ್ ಕೆಇಎ ಲಿಂಕ್ ನ ಆಲ್ರೆಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಥ್ರೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಸೊ ರಿಸಲ್ಟ್ ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ತುಂಬಾ ಇನ್ಫಾರ್ಮೇಶನ್ ಸರ್ಕ್ಯುಲೇಟ್ ಆಗುತ್ತೆ. ಕೌನ್ಸಿಲಿಂಗ್ ಈ ಡೇಟ್ ಸ್ಟಾರ್ಟ್ ಆಗುತ್ತೆ, ಕಾಲೇಜಿಗೆ ಇಷ್ಟು ರ್ಯಾಂಕ್ ಬೇಕು, ಇಷ್ಟು ಕಟ್ ಆಫ್ ಇರಬೇಕು ಅಂತ. ಸೊ ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಸೊ ಅಫಿಷಿಯಲ್ ಆಗಿ ಕೆಇಎ ಅವರು ನೋಟಿಫಿಕೇಶನ್ ಬಿಡೋ ತನಕ ವೇಟ್ ಮಾಡಿ. ಮುಂದೆ ಕೆಇಎ ಕಡೆಯಿಂದ ಕೌನ್ಸಿಲಿಂಗ್ಗೆ ಸಂಬಂಧಿತ ಅಪ್ಡೇಟ್ಸ್ ಬರುತ್ತೆ. ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ, ಆಪ್ಷನ್ ಎಂಟ್ರಿ ಯಾವಾಗ, ಸೀಟ್ ಅಲೋಕೇಟ್ಮೆಂಟ್ ಯಾವಾಗ, ಯಾವ ಡಾಕ್ಯುಮೆಂಟ್ಸ್ ಬೇಕು, ಕಾಲೇಜ್ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಇವೆಲ್ಲ ಅಪ್ಡೇಟ್ಸ್ ನ ಕೆಇಎ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಅವರೇ ಬಿಡ್ತಾರೆ. ನಾನು ಕೂಡ ಈ ಎಲ್ಲ ಅಪ್ಡೇಟ್ ನ ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ PG CET ಕ್ಯಾಂಡಿಡೇಟ್ಸ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. PG CET ಎಕ್ಸಾಮ್ ಬರೆದಿರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಕೆಇಎ PG CET ಕೌನ್ಸಿಲಿಂಗ್, ಆಪ್ಷನ್ ಎಂಟ್ರಿ, ಕಾಲೇಜ್ ಸೆಲೆಕ್ಷನ್ ಮತ್ತು ಸೀಟ್ ಅಲೋಕೇಟ್ಮೆಂಟ್ ಪ್ರೊಸೆಸ್ ಅಪ್ಡೇಟ್ಗೋಸ್ಕರ ಟೆಕ್ ರಾಶಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒನ್ ಮೋರ್ ಥಿಂಗ್ ಏನಂದ್ರೆ ನಿಮ್ಮ PG CET ರ್ಯಾಂಕ್ ಎಷ್ಟು ಬಂದಿದೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನಿಮ್ಮ ರ್ಯಾಂಕ್ ನೋಡ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಕಾಲೇಜ್ ಆಪ್ಷನ್ ಇರ್ಬೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.